Hello everyone. Let us see question number 11th B. Good reason. That first one, the tungsten is used almost exclusively for the filament of electric lamps. In that second one, copper and aluminum wires are usually employed for electricity transmission. First one ನೋಡೋಣ. The tungsten is used almost exclusively for the filament of electric lamps. ನೀವು ಬಲ್ಬ್ ಅನ್ನ ನೋಡಿದ್ರೆ ಅದರಲ್ಲಿ ಯೂಸ್ ಮಾಡಿರುವಂತಹ ವೈರ್ ಯಾವುದು? Tungsten, alva. Why tungsten is used? Tungsten has high resistivity and melting point. See, tungsten has high resistivity ಅಂತ ಹೇಳ್ತಾರೆ. ಇಲ್ಲಿ resistivity ಅಂದ್ರೆ ಏನು ಅಥವಾ resistance ಅಂದ್ರೆ ಏನು ಅಂತ ನೋಡಿದ್ರೆ ಈಗ ಏನ್ ಮಾಡೋಣ? ಒಂದು ಕಾರಿಡಾರ್ ಇದೆ ಅಂತ ಇಟ್ಕೊಳ್ಳೋಣ. ಕಾರಿಡಾರ್ ಇದೆ, ನೀವು ಗೇಮ್ ಆಡ್ತಿದ್ದೀರಿ. ಇದೇನು ಗೇಮು ಅಂದ್ರೆ ಇಲ್ಲಿ ಕಾರಿಡಾರ್ ಇದೆ, ಯು ಹ್ಯಾವ್ ಟು ರೀಚ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅನ್ನ ರೀಚ್ ಆಗ್ಬೇಕು. ಆದ್ರೆ ಇಲ್ಲಿ ನಿಮ್ಮ ಬೇರೆ ಬೇರೆ ಫ್ರೆಂಡ್ಸ್ ಇದ್ದಾರೆ, ದೇ ಆರ್ ಬ್ಲಾಕಿಂಗ್ ಯು. ನೀವ್ ಇಲ್ಲಿಂದ ಹೋಗಿ ಈ ಪಾಯಿಂಟ್ ಅನ್ನ ರೀಚ್ ಆಗ್ಬೇಕು, ಆದ್ರೆ ಇವರು ನಿಮ್ಮನ್ನ ಬ್ಲಾಕ್ ಮಾಡ್ತಿದ್ದಾರೆ. ನೀವು ಅವ್ರು ಅವ್ರೇನ್ ರೆಸಿಸ್ಟ್ ಮಾಡ್ತಿದಾರಲ್ಲ ಅವರಿಂದ ತಪ್ಪಿಸ್ಕೊಂಡು ನೀವು ಇಲ್ಲಿ ಹೋಗ್ಬೇಕು. ಇನ್ ದಟ್ ಕೇಸ್ ಅದನ್ನ ಏನಂತ ಹೇಳ್ತಾರೆ? ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ, ಟಂಗ್ಸ್ಟನ್ ಏನ್ ಮಾಡುತ್ತೆ, ಹೈ ರೆಸಿಸ್ಟೆನ್ಸ್ ಅನ್ನ ತೋರಿಸುತ್ತೆ. ಅಂದ್ರೆ ಕರೆಂಟ್ ಫ್ಲೋ ಆಗ್ತಾ ಇದೆ, ಕರೆಂಟ್ ಫ್ಲೋ ಆಗ್ಲಿಕ್ ಬಿಡೋದಿಲ್ಲ, ಬರ್ಲಿಕ್ ಬಿಡೋದಿಲ್ಲ. ಹೈ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಹೀಟ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಇರ್ತದೆ. ನಿಯರ್ಲಿ 2500 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತಾರೆ ಟಂಗ್ಸ್ಟನ್ ಅಲ್ಲಿ. ಇಷ್ಟು ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರ್ತದೆ ಅಲ್ವಾ? ನಾವು ಬೇರೆ ವೈರ್ ತಗೊಂಡ್ರೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇದೆ. ದೇರ್ಫೋರ್ ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ಏನಿದೆ, ಹೈ ಇದೆ. ಟಂಗ್ಸ್ಟನ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಅದಕ್ಕೆ ಅದು ಜಾಸ್ತಿ ಬಿಸಿ ಆದ್ರೂ ಕರಗೋದಿಲ್ಲ. ಒಂದ್ ವೇಳೆ ಟಂಗ್ಸ್ಟನ್ ಕರಗೋಗ್ಬಿಟ್ರೆ ಅಲ್ಲಿ ಲೈಟ್ ಬರೋದೇ ಇಲ್ಲ ಅಲ್ವಾ? ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ರೆಸಿಸ್ಟಿವಿಟಿ ಜಾಸ್ತಿ ಇದೆ. Second one, copper and aluminum wires are usually employed for electricity transmission because they are good conductors of electricity or low resistivity. ಹೌದು, ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ದೇ ಆರ್ ಜಸ್ಟ್ ಲೈಕ್ ಎಲೆಕ್ಟ್ರಿಕ್ ಕರೆಂಟ್ ಬರೋದು ಕಾಣುತ್ತಾ, ಬನ್ನಿ ಬನ್ನಿ ಹೋಗಿ ಆರಾಮ್ಸೆ ಹೋಗಿ ಅಂತ ದಾರಿ ಮಾಡ್ಕೊಡುತ್ತೆ. ಟಂಗ್ಸ್ಟನ್ ತರ ರೆಸಿಸ್ಟೆನ್ಸ್ ಅನ್ನ ತೋರ್ಸಲ್ಲ, ಹೋಗಿ ಆರಾಮ್ಸೆ ಹೋಗಿ ಅಂತ ದಾರಿ ಮಾಡ್ಕೊಡುತ್ತೆ. ಅಂಡ್ ಆಲ್ಸೋ ಏನ್ ಹೇಳ್ತೀವಿ, ಎಕನಾಮಿಕಲಿ ದೇ ಆರ್ ಫ್ರೆಂಡ್ಲಿ. ಈಗ ಗೋಲ್ಡ್, platinum, silver, they are also good conductors and having low resistivity, but they are not economically good ಅಲ್ವಾ? ಈಗ ಗೋಲ್ಡ್ ರೇಟ್, ಸಿಲ್ವರ್ ರೇಟ್ ಎಲ್ಲ ನೋಡಿದ್ರೆ ಇಫ್ ವಿ ಯೂಸ್ ದಮ್ ಇನ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಅಲ್ವಾ, ಎಲ್ಲ ಏನ್ ಮಾಡ್ತಾರೆ, ಅದನ್ನೇ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಲ್ವಾ? ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ ಅಂದಾಗ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅಂಡ್ ದೇ ಆರ್ ವೆರಿ ಕಾಸ್ಟ್ಲಿ ಅಲ್ವಾ? ಸೊ ಕಾಪರ್ ಅಂಡ್ ಅಲ್ಯೂಮಿನಿಯಂ wires are usually employed for electricity transmission because they are good conductors of electricity or having low resistivity ಅಂತ ಹೇಳ್ತೀವಿ. ಥ್ಯಾಂಕ್ ಯು.